ಸೊ ಹಾಯ್ ಫ್ರೆಂಡ್ಸ್, ಇದು ನಮ್ಮ ಮೊದಲನೇ ಬೈಕ್. ಸೊ ಈ ಫಸ್ಟ್ ಬೈಕ್ನ ನಾವು ರೀಸೆಂಟಾಗಿ ಬೇರೆಯವ್ರಿಗೆ ಕೊಟ್ಬಿಟ್ವಿ. ಯಾಕೆ ಅಂತ ಅಂದರೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಸೊ ಇದನ್ನು ನಾವು ಕೊಟ್ಟಾದಮೇಲೆ ಹೊಸ ಬೈಕ್ ತೊಗೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ನಾವು ಹೋಗಿದ್ದೆ ಈ ಒಂದು ಶೋರೂಮ್ಗೆ. ಇದು ಲೊಕೇಟ್ ಆಗಿರೋದು ವಿನಾಯಕ್ ನಗರ್ ಹೆಬ್ಬಾಲಲ್ಲಿ. ಸೊ ಹೋದ ತಕ್ಷಣ ಫಸ್ಟು ಟೆಸ್ಟ್ ಡ್ರೈವ್ ನೋಡಿದ್ವಿ. ಸೊ ಅದಾದಮೇಲೆ ಇವರು ಸ್ವಲ್ಪ ಫೀಚರ್ಸ್ನೆಲ್ಲ ಚೆಕ್ ಮಾಡಿ ನೋಡ್ತಾ ಇದ್ರು. ಸೊ ಅವ್ರು ಯಾವ ಥರ ಅದನ್ನೆಲ್ಲ ನೋಡ್ತಾ ಇದ್ರು ಅಂದರೆ ಲೈಕ್ ಈಗ ನಾವು ಸಣ್ಣ ಮಕ್ಕಳ ಕೈಯಲ್ಲಿ ಏನಾದರೂ ಒಂದು ಟಾಯ್ ಕೊಟ್ಟಾಗ ಅವ್ರು ನೋಡ್ತಿರ್ತಾರಲ್ಲ, ಆ ಥರ ನೋಡ್ತಾಯಿದ್ರು. ಹಾಗೆ ನಮ್ಮ ಹಸ್ಬೆಂಡ್ ಫುಲ್ ಬ್ಲಷ್ ಆಗ್ತಾಯಿದ್ರು. ಸೊ ಅವ್ರ ಖುಷಿನ ನೋಡಿಬಿಟ್ಟು ನನಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಸೊ ಇದೆಲ್ಲ ನಾವು ಚೆಕ್ ಮಾಡಾದಮೇಲೆ ಒಂದಿಷ್ಟು ಫೋಟೋಸ್ ಹಾಗೆ ವೀಡಿಯೋಸ್ ಕೂಡ ತೊಗೊಂಡ್ವಿ ಮನೆಯವ್ರಿಗೆ ತೋರಿಸೋದಕ್ಕೆ ಅಂತ. ಸೊ ಫೋಟೋಸ್ ಬಂದುಬಿಟ್ಟು ಈ ಥರ ಇದೆ. ನನಗಂತೂ ಆ ಮಾಡೆಲ್ ಲುಕ್ ತುಂಬ ಇಷ್ಟ ಆಯಿತು. ತುಂಬ ಜನ ಹೇಳ್ತಿದ್ರಂತೆ ಈ ಒಂದು ಮಾಡೆಲ್ ಲುಕ್ ಅಷ್ಟೇನೂ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು, ಬಟ್ ನನಗೆ ಇಷ್ಟ ಆಯಿತು. ಸೊ ಅದಾದಮೇಲೆ ನಾವು ಹೋಗಿದ್ದೆ ನಮ್ಮ ವೆಂಕಟ ಸ್ವಾಮಿಯವ್ರನ್ನ ಮೀಟ್ ಮಾಡೋದಕ್ಕೆ. ಸೊ ಇಲ್ಲೇ ವಿದ್ಯಾರಣ್ಯಪುರದಲ್ಲಿ ಈ ಒಂದು ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ವಿದ್ಯಾರಣ್ಯಪುರ ಕಡೆ ಬಂದರೆ ಇದನ್ನು ಇಲ್ಲೊಂದು ಸಲ ವಿಸಿಟ್ ಮಾಡಿ, ತುಂಬ ಒಳ್ಳೆ ಟೆಂಪಲ್. ಹಾಗೆ ಅಲ್ಲಿ ನಮ್ಮ ಲಾರ್ಡ್ ಹನುಮಾನ್ ಕೂಡ ಇದ್ದರು. ಅವ್ರಿಗೆಲ್ಲ ಒಂದು ನಮಸ್ಕಾರ ಹೇಳಿ ಸೊ ನೆಕ್ಸ್ಟು ನಾನು ಒಳಗಡೆ ಹೋಗಿರಲಿಲ್ಲ ಟೆಂಪಲಲ್ಲಿ, ಯಾಕಂದರೆ ನಾನು ಜೀನ್ಸ್ ಹಾಕ್ಕೊಂಡಿದ್ದೆ. ಸೊ ಔಟ್ಸೈಡ್ ಹೋಗಬೇಕು ಅಂತ ಜೀನ್ಸ್ ಹಾಕ್ಕೊಂಡೆ. ಬಟ್ ಕೆಲವೊಂದು ಟೆಂಪಲ್ಸಲ್ಲಿ ತುಂಬ ರೂಲ್ಸ್ಗಳನ್ನು ಫಾಲೋ ಮಾಡ್ತಾರೆ. ಸೊ ಇವರು ಹೇಳಿದರು, ಆ ರೆಡ್ ಕುರ್ತಾ ಆಂಟಿ ಇದ್ದಾರಲ್ಲ ಅವ್ರು ಹೇಳಿದರು, ಸೊ ಒಳಗಡೆ ಯಾವ ಕಾರಣಕ್ಕೂ ಹೋಗಬೇಡಿ, ಬೈತಾರೆ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಹೊರಗಡೆನೇ ವೆಯ್ಟ್ ಮಾಡ್ತಾ ಇದ್ದೆ. ಸೊ ವಿಡಿಯೋ ತೆಗಿಬೇಕಾದ್ರೂ ವಿಡಿಯೋ ಮಾಡಬಾರ್ದು ಅಂತ ಹೇಳಿದರು. ಸೊ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಪ್ರಸಾದ ತೊಗೊಂಡು ಹೊರಗಡೆ ಬಂದು ಪ್ರಸಾದ ತಿಂದ್ಬಿಟ್ಟು ಮತ್ತೆ ನಾವು ಹೊರಟ್ವಿ. ಸೊ ನೆಕ್ಸ್ಟು ನಾವು ಸೀದಾ ಮನೆಗೆ ಹೋಗಬೇಕು ಅಂತ ಇದ್ವಿ. ಬಟ್ ನಮ್ಮ ಹಸ್ಬೆಂಡ್ ಯಾರೋ ಲೈಕ್ FZX ಹೈಬ್ರಿಡ್ ಬೈಕ್ ಹೊಡ್ಕೊಂಡು ಹೋಗಿರೋದನ್ನು ನೋಡಿದ್ರು. ಸೊ ಅವ್ರ ಹತ್ರ ಹೋಗಿ ಸ್ವಲ್ಪ ಫೀಚರ್ಸ್ ಕೇಳ್ಕೊಂಬರ್ತೀನಿ ಅಂತ ಹೋಗ್ಬಿಟ್ಟು ಬಂದರು. ಅದಾದಮೇಲೆ ನಾವು ಹೋಗಿದ್ದೆ ಈ ಒಂದು ಚಾಟ್ಸ್ ಹತ್ರ, ಬಾಂಬೆ ವಡಾಪಾವ್ ಅಂತ. ಸೊ ಇಲ್ಲಿ ಪಾವ್ ಭಾಜಿ ಸಿಗುತ್ತೆ, ವಡಾಪಾವ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಾವ್ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿತ್ತು. ಸೊ ಅದ್ರ ಜೊತೆ 2 ಮಿರ್ಚಿ ಕೂಡ ಕೊಟ್ಟಿದ್ರು. ಮಿರ್ಚಿ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಸ್ವಲ್ಪ ಸ್ಪೈಸಿ ಕೂಡ ಇತ್ತು, ಬಟ್ ಪಾವ್ ಮಾತ್ರ ತುಂಬಾ ಸ್ಮೂತಾಗಿತ್ತು. ಇಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಬೈಕ್ ಬಗ್ಗೆ ಮಾತಾಡ್ತಾ ಇದ್ದರು. ಸೊ ನಾನು ಅವ್ರಿಗೆ ಹೇಳಿದೆ, ಜಸ್ಟ್ ಒಂದು ಬೈಕ್ ತೊಗೊಳ್ಳಿ, ಒಂದು ವಿಡಿಯೋ ಕ್ಲಿಪ್ ತೊಗೋತೀನಿ ಅಂತ. ಅವರು ಸ್ವಲ್ಪ ಶೈ ಪರ್ಸನ್, ಸೊ ಹಾಗಾಗಿ ಸೂಪರ್ ಅಂತ ಹೇಳಿ ನಿಲ್ಲಿಸಿದ್ರು. ಸೊ ನಾನೊಂದು ಬೈಕ್ ತೊಗೊಂಡೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇತ್ತು. ವಿದ್ಯಾರಣ್ಯಪುರ ಕಡೆ ಬಂದರೆ ಇದನ್ನು ಟ್ರೈ ಮಾಡಿ. ಹಾಗೆಯೇ ಇಲ್ಲಿ ವಿದ್ಯಾರಣ್ಯಪುರ ಕಡೆಯಲ್ಲಿ ರೋಡ್ ಸೈಡಲ್ಲಿ ನೀವು ಎಲ್ಲ ಕಡೆ ನೋಡ್ಬೋದು, ಲೈಕ್ ಚಾಟ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಈ ದ್ವಾರಕಾ ಕನ್ವೆನ್ಷನ್ ಹಾಲ್ಗೆ. ಇಲ್ಲಿ ಎನಿ ಟೈಮ್ ಒಂದಲ್ಲ ಒಂದು ಮೇಳ ಬರ್ತಾನೆ ಇರುತ್ತೆ. ಅಂದರೆ ಇಲ್ಲಿ ಲೈಕ್ ಸಮ್ಟೈಮ್ಸ್ ಇದರ ಕ್ರಾಕ್ರಿ ಸೆಟ್ಸ್ ಬರುತ್ತೆ, ಸಮ್ಟೈಮ್ಸ್ ಎಲ್ಲ ಬಟ್ಟೆಗಳು ಆ ಥರ ಎಲ್ಲ ಬರುತ್ತೆ, ಸೋಫಾ ಸೆಟ್ಸ್ ಬರುತ್ತೆ, ಲಿಬರ್ಟಿದು ಶೂಸ್ ಎಲ್ಲ ಬರುತ್ತೆ. ಹಾಗೆ ಸಮ್ಟೈಮ್ಸ್ ಸೋಫಾ ಸೆಟ್ ಎಲ್ಲ ಇಟ್ಟಿರ್ತಾರೆ. ಸೊ ಈ ಕನ್ವೆನ್ಷನ್ ಹಾಲ್ ಯಾವಾಗಲೂ ಫ್ರೀಯಾಗಿ ಇರೋದೇ ಇಲ್ಲ. ಸೊ ನನಗೂ ಕೂಡ ಇದನ್ನೆಲ್ಲ ಹೋಗಿ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ವೆರೈಟೀಸ್ ಆಫ್ ಇಯರಿಂಗ್ಸ್ ಕೂಡ ಇತ್ತು. ಸೊ ನಾನು ಅವ್ರಿಗೆ ಕೇಳಿದೆ, ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳಿದ್ರು, ಹಾಗಾಗಿ ನಾನೇನು ಪರ್ಚೇಸ್ ಮಾಡಲಿಲ್ಲ ಇಲ್ಲಿ. ಬಟ್ ಅಲ್ಲಿ ವಸ್ತುಗಳನ್ನೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಆಟ ಆಡೋ ವಸ್ತುಗಳಿತ್ತು. ಸೊ ಅದನ್ನೆಲ್ಲ ನೋಡಿದೆ, ತುಂಬ ಕ್ಯೂಟ್ ಆಗಿತ್ತು. ಬಟ್ ಪ್ರೈಸ್ ಅವ್ರು ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಿದ್ದರಿಂದಾಗಿ ನಾನೇನು ತಗೊಳ್ಳಿಲ್ಲ. ಸೊ ಇಲ್ಲಿ ಒಬ್ಬರು ಈ ಥರ ಮಣಿಗಳನ್ನು ಇಟ್ಟಿದ್ರು. ಇದು ರಿಯಲ್ ಪರ್ಲ್ಸ್ ಅಂತ ಇತ್ತು, ಹೈದ್ರಾಬಾದಿ ರಿಯಲ್ ಪರ್ಲ್ಸ್ ಅಂತ ಅಂದ್ಬಿಟ್ಟು. ಸೊ ನಾನು ಈ ಅಂಕಲ್ನ ನೋಡಿದೆ, ಅವರು ಲೈಕ್ ಕೈಯಲ್ಲೇ ಅದನ್ನೆಲ್ಲ ಪೋಣಿಸ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು. ಸೊ ಹೊರಗಡೆ ಬಂದ್ವಿ, ನೋಡಿದೆ, ಕ್ರಾಕ್ರಿ ಸೆಟ್ಟೆಲ್ಲ ಇತ್ತು. ಸೊ ನನಗಂತೂ ಇದೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಕ್ಯೂಟಾಗಿ ಇರುತ್ತೆ ಎಲ್ಲದೂ ಕೂಡ. ಬಟ್ ನಾನೇನಂದರೆ ನನಗೆ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ಕೈ ಜಾರಿ ಬಿದ್ದು ಬೀಳುತ್ತೆ, ಒಡೆದೋಗುತ್ತೆ, ಅದು ನನಗೆ ತುಂಬ ಭಯ ಇದೆ. ಬಟ್ ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸುಮ್ಮನೆ ಕೆಳಗಡೆ ಹೋದ್ವಿ. ಅಲ್ಲಿ ಕಂಚಿ ಸ್ಯಾರೀಸ್ ಅಂತ ಅಂದ್ಬಿಟ್ಟು ತುಂಬ ಸೀರೆಗಳನ್ನ ಇಟ್ಟಿದ್ರು. ನಾನು ನೋಡಿದೆ, ಬಟ್ ನನಗೆ ಸೀರೆ ತೊಗೊಳೋದಕ್ಕೆ ಬರಲ್ಲ. ನಾನು ನನ್ನ ಸಿಸ್ಟರ್ ಇನ್ಲಾ ಜೊತೆ ಹೋಗಬೇಕು ಅಥವಾ ನನ್ನ ಸಿಸ್ಟರ್ ಜೊತೆ ಹೋಗಬೇಕು ಸೀರೆ ತೊಗೋಬೇಕು ಅಂದರೆ. ಯಾಕಂದರೆ ಅವ್ರಿಗೆ ಪ್ರೈಸಿಂಗ್ ಅದು ಇದು ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಅವ್ರು ಸೀರೆ ಮುಟ್ಟಿದ ತಕ್ಷಣ ಹೇಳಿಬಿಡ್ತಾರೆ ಇದೇ ಪ್ರೈಸ್ ಅಂದ್ಬಿಟ್ಟು. ಸೊ ಲಾಸ್ಟಲ್ಲಿ ಇದನ್ನೆಲ್ಲ ನೋಡಿಬಿಟ್ಟು ಹಾಗೆ ಮನೆ ಕಡೆ ಬಂದ್ವಿ. ಸೊ ಇವತ್ತಿನ